ನನಗೆ ಭಯ ಆಗ್ತಿರೋದು ಅಗಸ್ತ್ಯನ್ ಬಗ್ಗೆ. ಅವನು ಯಾರ ಮಾತನ್ನು ಕೇಳೋ ಪರಿಸ್ಥಿತಿ ಇಲ್ಲ ಅಮ್ಮ. ಇವತ್ತಾಗಿದ್ದೆ ಮತ್ತೇನಾದ್ರೂ ಆದ್ರೆ ಮನೆ ಹೊಡೆದೋಗುತ್ತೆ ಅಂತ ಭಯ ಆಗ್ತಿದೆ ಅಮ್ಮ. ಜೊತೆಗೆ ಚುನಾವಣೆ ಬೇರೆ. ನಮ್ಮ ಅಗಸ್ತ್ಯ ಅಲ್ಲಿ ಹೇಗ್ ಬಚ್ಚವಾಗ್ತಾನೆ ಅಂತ ಆತಂಕ ಶುರು ಆಗ್ಬಿಟ್ಟಿದೆ. ದಾಮಿನಿ, ಅಗಸ್ತ್ಯ ಬೆಳೆದು ದೊಡ್ಡವನಾಗಿದ್ದಾನೆ. ಅವನಿಗೆ ತಪ್ಪು ಸರಿಗಳನ್ನ ತರ್ಕ ಮಾಡಕ್ ಗೊತ್ತಿದೆ. ಇಷ್ಟಕ್ಕೂ ಇದ್ರ ಪರಿಣಾಮಗಳು ಏನೇ ಆಗಿದ್ರೂ ಒಂದಲ್ಲ ಒಂದು ದಿನ ನಾವು ಅದನ್ನೆಲ್ಲ ಎದುರಿಸ್ಲೇಬೇಕಲ್ವಾ? ಈಗ್ಲಿಂದಲೇ ಶುರುವಾಗ್ಲಿ ಬಿಡು. ಅಲ್ಲಮ್ಮ, ಇನ್ನು ಎಷ್ಟು ವರ್ಷ ಅಂತ ಅಗಸ್ತ್ಯನ್ ಹೀಗೆ ಮಡ್ಲಲ್ಲಿ ಇಟ್ಕೊಂಡು ಜೋಪಾನವಾಗಿ ಕಾಪಾಡ್ತೀಯ? ಅಮ್ಮ, ಅದು ನನ್ನ ಕರ್ತವ್ಯ ಅಲ್ವಾ? ಇರಬಹುದು. ಆದ್ರೆ ಇನ್ನೊಂದು ವಿಷಯ ಅರ್ಥ ಮಾಡ್ಕೋಬೇಕಾಗಿದೆ ದಾಮಿನಿ. ಅಗಸ್ತ್ಯ ರಾಜಾರಾಮನ ಮಗ. ಅವನ ಮೈಯಲ್ಲಿ ರಾಜನ ರಕ್ತ ಹರಿತಾ ಇದೆ. ಅಪ್ಪನ ಸ್ಥೈರ್ಯ, ಅಮ್ಮನ ಧೈರ್ಯ ಎರಡೂ ಒಟ್ಟಿಗೆ ಇರೋದ್ರಿಂದ ಅವನ ಎಲ್ಲ ಗುಣಗಳು ಜ್ವಾಲೆಯ ಹಾಗೆ ಧಗಧಗಿಸುತ್ತೆ. ಅಮ್ಮ, ಅಂದ್ರೆ ನೀವು ಅಗಸ್ತ್ಯ ಮಾಡ್ತಿರೋದೇ ಸರಿ ಅಂತ ಹೇಳ್ತಾ ಇದ್ದೀರಾ? ಸರಿ ತಪ್ಪುಗಳ ನಿರ್ಧಾರ ಬನಶಂಕರಿ ನೋಡ್ಕೋತಾಳೆ.